ರಾಜ್ಯದಲ್ಲಿ ಜೋರಾಯಿತು ಸಂಪುಟ ಕಿತ್ತಾಟ. ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಆಂತರಿಕ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಸೇವೆ ಪಕ್ಷಕ್ಕೆ ಅವಕಾಶ ಇದೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದು ಆಂತರಿಕ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರವರ ಅಭಿಪ್ರಾಯ ಹೇಳಬಹುದು. ಅವರ ಸೇವೆ ಪಕ್ಷಕ್ಕೆ ಅವಕಾಶ ಇದೆ ಹೇಗಂತ ಮಾಜಿ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಮಾಜಿ ಸಚಿವರಾದ ಎಂಸಿ ಸುಧಾಕರ್ ಇದ್ದಾರೆ. ಸರ್, ಆರಂಭದಲ್ಲೇ ವಿಘ್ನ ಆಗ್ತಾ ಇದೆಯಾ ಅಂತ? ನಾನು ಆ ರೀತಿ ಅನ್ಕೊಳ್ಳೋದಿಲ್ಲ. ಇದು ಒಂದು ರೀತಿ ಆಂತರಿಕ ಸ್ವಾತಂತ್ರ್ಯ ಅಂತ ಹೇಳ್ತೀನಿ, ಅಥವಾ ಅವರ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದಕ್ಕೆ ಅವಕಾಶ ಇದೆ. ವ್ಯಕ್ತಪಡಿಸಿದ್ದಾರೆ. ಅದಕ್ಕೇನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರಿಗೆ ಗೊತ್ತಿದೆ. ಖಂಡಿತ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಅವ್ರು ಯಾರೂ ಪಕ್ಷದ ಚೌಕಟ್ಟನ್ನು ಮೀರಿ ಹೋಗೋದಿಲ್ಲ. ಅವರೆಲ್ಲರೂ ನಮ್ಮ ಪಕ್ಷದ ಗೌರವಾನ್ವಿತ ನಾಯಕರು, ಭಾಳ ಜವಾಬ್ದಾರಿಯುತವಾದಂಥ ನಾಯಕರು. ಬಹಳಷ್ಟು ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅವರ ಸೇವೆ ಪಕ್ಷಕ್ಕೆ ಅವಶ್ಯಕತೆ ಇದೆ. ಖಂಡಿತ ಇದು ಸಣ್ಣ ಏನು ಗೊಂದಲ ಇದೆ, ಅದು ನಿವಾರಣೆ ಆಗುತ್ತೆ. ಕೊಟ್ಟ ಮಾತನ್ನು ತಪ್ಪಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿಬರ್ತಾ ಇರೋಂಥದ್ದು. ನೋಡಿ, ಅದು ಮಾತು ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು ನಮಗೆ ಯಾರಿಗೂ ಮಾಹಿತಿ ಇಲ್ಲ. ಅದು ಅವರವರ ವೈಯಕ್ತಿಕ, ಅವರವರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು. ಆದರೆ ಅದರ ಬಗ್ಗೆ ನಾನು ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಅವ್ರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ನಡುವೆ ಆಗಿರ್ತಕ್ಕಂಥ ಒಂದು ಚರ್ಚೆ ಅಥವಾ ಸಂಭಾಷಣೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ಅದು ಏನು ಅಂತಕ್ಕಂಥದ್ದು ನಮಗೆ ತಿಳಿದೇ ಇರುವಂಥ ಒಂದು ವಿಚಾರವಾಗಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡುವಂಥದ್ದು ಸೂಕ್ತ ಅಲ್ಲ. ಸರ್, ಇದು ಪಕ್ಷಕ್ಕೆ ಹಿನ್ನಡೆ ಆಗಲ್ವ? ಯಾಕೆಂದರೆ ಹಿರಿಯ ನಾಯಕರು ಈ ರೀತಿ ದಾರಿಗೆ ಹೋಗ್ತಾ ಇರೋಂಥದ್ದು, ರಾಜೀನಾಮೆ ಕೊಡ್ತಾ ಇರೋದು, ಸರಿಯಾದ ಖಾತೆ ಕೊಟ್ಟಿಲ್ಲ ಅನ್ನೋದು ಹೇಳಿಕೆ ಕೊಡ್ತಾ ಇರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವ ಅಂತ? ಇಲ್ಲ, ನಾವು ಈಗ ಸಹಜವಾಗಿ ಪ್ರಾರಂಭದಲ್ಲಿ ಈ ರೀತಿ ಹೊಸ ಒಂದು ವ್ಯವಸ್ಥೆ ಬಂದಾಗ, ಸಹಜವಾಗಿ ಹೊಸ ಖಾತೆಗಳು ಇವೆಲ್ಲ ಆದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಅವರ ಆಸೆಗಳು ಬೇರೆ ಇರ್ತದೆ, ಬೇರೆ ಆಸೆ ಇಟ್ಕೊಂಡಿರ್ತಾರೆ. ಅದು ನಮ್ಮ ಆಸೆ ಅಂತ ಆಗಲಿಲ್ಲ ಅಂತಕ್ಕಂಥದ್ದು ಇರ್ತದೆ. ಆದರೆ ಅದು ಯಾವುದೂ ಅದು ದೊಡ್ಡ ಮಟ್ಟದಲ್ಲಿ ಆಗೋದಿಲ್ಲ. ಅವೆಲ್ಲ ಸಹಜವಾಗಿ ಒಂದು ದಿವಸ ಎರಡು ದಿವಸದಲ್ಲಿ ಅವೆಲ್ಲ ಶಮನ ಆಗ್ತದೆ. ಪಕ್ಷದ ವರಿಷ್ಠರು ಅದಕ್ಕೆ ಏನು ಮಾತಾಡಬೇಕು, ಏನು ಅವ್ರ ಸಮಾಧಾನ ಹೇಳಬೇಕು ಅನ್ನೋದು ಮಾಡ್ತಾರೆ. ಇದು ಯಾವುದೇ ರೀತಿ ಏನು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಹಾನಿ ಆಗ್ತದೆ ಅಂತಕ್ಕಂಥದ್ದೆಲ್ಲ. ಸಹಜವಾಗಿ ಎಲ್ಲ ವ್ಯವಸ್ಥೆಗಳಲ್ಲೂ ನಾನು ಸುಮಾರು 24 ವರ್ಷ ಆಯಿತು ರಾಜಕೀಯಕ್ಕೆ ಬಂದು. ಹಲವಾರು ಸರ್ಕಾರಗಳು ಬದಲಾದಂಥ ಸಂದರ್ಭದಲ್ಲಿ ಈ ರೀತಿ ಸಣ್ಣ ಪುಟ್ಟ ಬರ್ತದೆ. ಆದರೆ ಅದು ಆದಷ್ಟು ಬೇಗ ಅದು ಎಲ್ಲ ಶಮನ ಆಗಿ ಸರ್ಕಾರದ ಒಂದು ಚಾಲನೆ ಆಗುತ್ತೆ ಮತ್ತು ಅವರವರ ಕರ್ತವ್ಯಗಳನ್ನು ನಿಭಾಯಿಸ್ತಾರೆ. ನೀವು ಕೂಡ ಮತ್ತೆ ಸಚಿವ ಸಂಪುಟ ಸೇರ್ಕೊಳ್ತೀವಿ ಅಂತ ಭರವಸೆ ಇಟ್ಕೊಟ್ಟಿರಿ. ಈಗ 2ನೇ ಹಂತದ ಪಟ್ಟಿಯಲ್ಲಿ ಏನಾದರೂ ಸೇರ್ಕೊಳ್ಳೋ ಅವಕಾಶ ಇದೆಯಾ ಅಂತ ನೋಡೋಣ. ಈಗ ನನ್ನ ಪ್ರಯತ್ನ ಇದೆ, ಆದರೆ ವರಿಷ್ಠರಿಗೆ ಬಿಟ್ಟಿದ್ದು. ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಅವರ ಅಭಿಪ್ರಾಯ. ವರಿಷ್ಠರು ಏನು ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಇಲ್ಲ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸ್ತೇನೆ. ಪಕ್ಷದ ಒಂದು ಆದೇಶಕ್ಕೆ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಗೌರವ ಕೊಟ್ಟಿದ್ದೀನಿ, ಅದೇ ಗೌರವವನ್ನು ಕೊಡ್ತೇನೆ. ಮೊದಲ ಹಂತದಲ್ಲಿ ಕೈ ತಪ್ಪಿದ್ದಕ್ಕೆ ಏನಾದ್ರು ನಿಮಗೂ ನಿರಾಸೆ ಏನಾದರೂ? ಖಂಡಿತ ಇಲ್ಲ. ಕಾರಣ, ಯಾವಾಗ ಕಮ್ಮಿ ಸಂಖ್ಯೆಯಲ್ಲಿ ಮಂತ್ರಿಗಳನ್ನು ತಗೊಳ್ತೀವಿ ಅಂದಾಗ ನಮಗೆ ಗೊತ್ತಿತ್ತು. ಯಾಕಂದರೆ ಪಕ್ಷದಲ್ಲಿ ಭಾಳ ಹಿರಿಯ ನಾಯಕರಿದ್ದಾರೆ. ಮೊದಲು ಹಿರಿಯರಿಗೆ ಅವಕಾಶ ಕೊಡ್ತಾರೆ. ನಾವೆಲ್ಲ ಈಗ ಮೊದಲನೇ ಬಾರಿ ಮಂತ್ರಿಗಳಾಗಿರೋಂಥದ್ದು. ನಮಗೆ ಅವಕಾಶಗಳು ಮುಂದೆ ಬರ್ಬೋದು ಅನ್ನೋದು ನಮ್ಗೆ ಗೊತ್ತಿತ್ತು. ನಾವು ಈ ಪಟ್ಟಿಯಲ್ಲಿ ನಾವು ಆಗ್ತೀವಿ ಅಂತಕ್ಕಂಥ ನಮಗೆ ವಿಶ್ವಾಸ ನಮಗಿರಲಿಲ್ಲ. ಯಾಕಂದರೆ ಪೂರ್ತಿ ಪ್ರಮಾಣದಲ್ಲಿ ಆಗಿದ್ದರೆ ಬೇರೆ. ಆದರೆ ಈಗ 14 ಅಂತ ಹೇಳಿದಾಗ, 13+1 ಅಂತ ಹೇಳಿದಾಗ ಸಹಜವಾಗಿ ನಾವು ಈ ಪಟ್ಟಿಯಲ್ಲಿ ನಾವು ಇರೋದಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿತ್ತು. ಇದಿಷ್ಟು ಮಾಜಿ ಸಚಿವರಾದ ಎಂಸಿ ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಜಯ್ ನಾಯ್ಕ, LS1 TV5 ಬೆಂಗಳೂರು.